ತಾವೆಲ್ಲರೂ ತಮ್ಮ ಜಾತಕಗಳನ್ನು ಕಳಿಸಿ ನಿಮ್ಮ ಪ್ರಶ್ನೆಗಳನ್ನು ನಮ್ಮಲ್ಲಿ ಕೇಳಿದ್ದೀರಾ. ಅದಕ್ಕೆ ಉತ್ತರ ನೀಡುವಂತಹ ಸಮಯ ಜಾತಕ ಫಲ. ಸೋಮಶೇಖರ್ ಅವರು ಕಡಬದಿಂದ ಅವರ ಜಾತಕದ ಪ್ರತಿಯನ್ನು ವಾಟ್ಸ್ಯಾಪ್ ನಂಬರಿಗೆ ಕಳಿಸಿ, ಗುರುಜಿ ನನ್ನ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಆಗಿದೆ, ಸರಿ ಯಾವಾಗ ಆಗಬಹುದು? ಸೋಮಶೇಖರ್ ಅವರೇ, ಸರ್ವೇ ಜನಂ ಕಾಂಚಾಣಂ ಆಶ್ರಯೇತ್. ಲೋಕದಲ್ಲಿ ಹಣದ ಹೆಸರುಗಳು ಬೇರೆ ಬೇರೆ ಇರ್ಬೋದು, ಆದರೆ ಮಹಾಲಕ್ಷ್ಮಿಯ ಸ್ವರೂಪ. ಈ ಸಮಸ್ಯೆಗಳು, ಏರಿಳಿತಗಳು ಮನುಷ್ಯನಿಗೆ ಖಂಡಿತ ಬರ್ತಾ ಇರುವುದು ಸಹಜ. ಆದರೆ ನಿಮ್ಮ ಜಾತಕದಲ್ಲಿ ಯಾವ ಕಾರಣದಿಂದ ಹಣದ ಸಮಸ್ಯೆ ಉಂಟಾಗಿದೆ ಅಂತ ನೋಡಬೇಕು. 30/5/1981 1 ಗಂಟೆ 30 ನಿಮಿಷ ಮಧ್ಯಾಹ್ನದಲ್ಲಿ ಜನನಾಗಿದ್ದೀರ. ಅಶ್ವಿನಿ ನಕ್ಷತ್ರ, ಮೇಷರಾಶಿಯಲ್ಲಿ ತಾವು ಜನನವಾದ ರಾಶಿ. ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಚಂದ್ರ ಮಹಾರ್ದಶ. ಈಗ ತಾನೇ ಮೊನ್ನೆ ಹೋದ ತಿಂಗಳು ಜನವರಿ 15ನೇ ತಾರೀಕು 2024 ಚಂದ್ರ ಮಹಾರ್ದಶ ವಿರಾಮವಾಗಿ ಈಗ ಪ್ರಸ್ತುತ ಕುಜ ಮಹಾರ್ದಶ ನಡೀತಾ ಇದೆ. ಹೇಗಿರುತ್ತೆ ಈ ಒಂದು ಯಾವುದೇ ದಶಾಕಾಲಗಳಾಗ್ಬೋದು ಸೋಮಶೇಖರ್ ಅವರೇ? ದಶಾಕಾಲದ ಪ್ರಾರಂಭ ಸಮಯವು ದಶಾಕಾಲದ ಅಂತಿಮ ಸಮಯದಲ್ಲಿ ಕೆಲವೊಂದೆಲ್ಲ ಅವಕಾಶಗಳು ನಮ್ಮೆದುರಿಗಿದ್ದರೂ ಅದು ನಮ್ಮ ಪಾಲಿಗೆ ಕೆಲವು ನಷ್ಟವನ್ನು, ಅಸಮಾಧಾನವನ್ನು, ವಿವಾದವನ್ನು, ಮನಸ್ತಾಪವನ್ನು, ಜಗಳವನ್ನು ಮಾಡುವಂತಹ ಸಾಧ್ಯತೆ ಇದೆ. ಅದರಿಂದ ಕುಜನು ಕಲಹಪ್ರದನಾದಂತಹ ಗ್ರಹನಾಗಿರುವುದರಿಂದ ಈ ವ್ಯವಹಾರ ಸ್ಥಳದಲ್ಲಿ ಕೆಲವು ಜಗಳಾದಿಗಳು, ಮನಸ್ತಾಪಾದಿಗಳು, ಅಥವಾ ರಕ್ಷಣಾ ಇಲಾಖೆ, ಕುಜನಿಗೆ ರಕ್ಷಣಾ ಇಲಾಖೆಯ ಅಧಿಕಾರವೂ ಇದೆ. ಅದರಿಂದ ಆ ರೀತಿಯ ಕೆಲವು ಸಮಸ್ಯೆಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಸಾಲ ಭಯ ಅಂತ ಹೇಳ್ತೇನೆ. ಆದಾಯಕ್ಕಿಂತ ಅಧಿಕ ಸಾಲ ಉಂಟಾದ ಲಕ್ಷಣವನ್ನು ಹೇಳ್ತಾ ಇದೆ. ಇನ್ನು ಭೂಮಿಯ ಖರೀದಿ ಮಾಡಿದ ಲಕ್ಷಣಗಳು ಹೇಳುತ್ತಾ ಇದೆ. ಮನೆ ನಿರ್ಮಾಣ ಮಾಡಿದ ಯೋಗಗಳು ನಿಮ್ಮ ಜಾತಕದಲ್ಲಿ ನನಗೆ ಕಾಣಿಸ್ತಾ ಇದೆ. ಅದು ವ್ಯಾಪಾರಕ್ಕೂ ಹೊಸ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡದ್ದು ಕಾಣಿಸ್ತಾ ಇದೆ. ಇದೆಲ್ಲ ನಿಮ್ಮ ಜಾತಕದಲ್ಲಿ 2021ರಿಂದ ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ಆದರೆ 2023 ಫೆಬ್ರವರಿ ಮಾರ್ಚಿನ ನಂತರ 2024 ಈಗ ನಾವು ಪ್ರಸ್ತುತ ಇರುವುದು ಫೆಬ್ರವರಿ ತಿಂಗಳಲ್ಲಿ, ಇಲ್ಲಿಯ ತನಕವು ಏರಿಳಿತಗಳು, ಆದಾಯದ ಏರಿಳಿತಗಳಿಂದಾಗಿ ನಿಮ್ಮ ಕಮಿಟ್ಮೆಂಟ್ ಸಾಲ್ವ್ ಆಗ್ತಾ ಇಲ್ಲ. ಬರುವ ಆದಾಯಕ್ಕೆ ತಡೆಯಾಗಿದೆ, ಕೊಡುವಂತಹ ಹಣವು ಅಧಿಕವಾಗಿದೆ. ಅದರಿಂದ ನೀವು ಈ ಜಾತಕವನ್ನು ನಮಗೆ ಕಳಿಸಿದ್ದೀರಾ ಅಂತ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಮೇಷರಾಶಿಯವರಿಗೆ ಕುಜದಶ ಕುಜಭುಕ್ತಿ ವಿರಾಮವಾಗಿ, ಕುಜದಶ ರಾಹುಭುಕ್ತಿ ವಿರಾಮವಾಗುವವರೆಗೂ ತಾವು ಜಾಗ್ರತೆಯಾಗಿರಬೇಕು. ಎಲ್ಲಿಯವರೆಗೆ? 30/6/2025 ಅಲ್ಲಿಗೆ ನಿಮಗೆ ಕುಜದಶ ರಾಹುಭುಕ್ತಿ ವಿರಾಮವಾಗಿ, ನಂತರ ಗುರುಭುಕ್ತಿ ಬಂದಾಗ ನಿಮ್ಮ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಾ ಅಂತ ಹೇಳ್ತೇನೆ. ಕುಜದಶ ಗುರುಭುಕ್ತಿ ಚೆನ್ನಾಗಿದೆ. ಕುಜದಶ ರಾಹು ನಿಮ್ಮ ಜಾತಕದಲ್ಲಿ ವ್ಯಯರಾಶಿಯಲ್ಲಿರುವುದರಿಂದ ಇಲ್ಲಿ ಕೆಲವು ಸ್ವರ್ಣ ನಷ್ಟಗಳು, ಅಥವಾ ಸ್ವರ್ಣವನ್ನು ಅಡವಿಡುವಂಥದ್ದು, ಅಥವಾ ಇದ್ದಂತಹ ಸಂಪತ್ತುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವಂಥದ್ದು, ಸಾಲದಿಂದ ಮುಕ್ತವಾಗುವಂತಹ ಇಂಥ ಪ್ರಯತ್ನಗಳು ಜಾಸ್ತಿಯಾಗಿ ಮಾಡತಕ್ಕದ್ದು. ಮಾಡಿದ್ರೇ, ಮಾಡದೇ ಇದ್ದರೆ ಅದು ತನ್ನಿಂತಾನಾಗಿ ಇಂತಹ ವ್ಯಯರಾಶಿಯಲ್ಲಿ ಬಂದಾಗ, ಪಾಪಗ್ರಹಗಳು ವ್ಯಯರಾಶಿಯಲ್ಲಿ ಬಂದಾಗ ಪತನ ಯೋಗ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಸ್ವಲ್ಪ ಪತನ ಅಂದರೆ ನಷ್ಟವಾಗುವಿಕೆ, ಕಳೆದುಕೊಳ್ಳುವಿಕೆ, ಈ ಯೋಗಾದಿಗಳು ಈ ಕುಜದಶ ರಾಹುಭುಕ್ತಿಯಲ್ಲಿ ಉಂಟಾಗುತ್ತೆ. ಅದರಿಂದ ನಿಮ್ಮ ಪರಿಸರದಲ್ಲಿ ಯಾವುದಾದ್ರೂ ಒಂದು ಗುರುಗಳಿದ್ದರೆ ಅವರಲ್ಲಿ ಹೋಗಿ ಇದಕ್ಕೆ ಬೇಕಾದಂತಹ ಪುನಃ ಜಾತಕ ತೋರಿಸಿ ಪರಿಹಾರ ನಾವು ಹೇಳುವುದಾದರೆ, ನಿಮಗೆ ಪ್ರತಿ ಮಂಗಳವಾರ ತಾವು ಮಾಡಬೇಕಾದದ್ದು ದುರ್ಗಾ ನಮಸ್ಕಾರ, ದುರ್ಗಾ ದೀಪ ನಮಸ್ಕಾರ, ಸಪ್ತಶತಿ ಪಾರಾಯಣ, ಇಂತಹ ಆರಾಧನೆಗಳನ್ನು ಮಾಡುವುದು ಒಳ್ಳೆಯದು. ಇನ್ನೊಂದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಂತಿದೆ, ಅದನ್ನು ಸಹ ನೀವು ಮಾಡುವುದು ಬಹಳ ಒಳ್ಳೆಯದು.
ಅದರಿಂದ 2025 10ನೇ ತಿಂಗಳ ತನಕವೂ ಸ್ವಲ್ಪ ಗೋಚಾರದಲ್ಲಿ ದೇವರ ದಯೆ ಇರುವುದರಿಂದ ನೀವು ಇಲ್ಲಿಯ ತನಕ ಉಳಿಸಿಕೊಂಡ ಗೌರವಗಳು ನಿಮ್ಮ ಪಾಲಿಗೆ ಅದು ತುಂಬ ದುರ್ಯೋಗವನ್ನು ಕೊಡಲಿಕ್ಕಿಲ್ಲ. ಹಾಗೆ ಇಲ್ಲಿ ತಾವು ಮಾಡಬೇಕಾದಂತಹ ಈಗಿನ ಈ ಒಂದು ಪರಿಹಾರ ಇಷ್ಟನ್ನು ಮಾಡಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ.